ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಅಲ್ಲಿ ಈಸಿಯಾಗಿ ರಂಗೋಲಿ ಯಾವ ರೀತಿ ಬಿಡಿಸ್ಬೋದು ಅಂತ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಆಫ್ ಸರ್ಕಲ್, ಆಫ್ ಸರ್ಕಲ್, ಆಫ್ ಸರ್ಕಲ್ ಕಾಣಿಸ್ತಿದೆಲ್ಲ, ಆಫ್ ಸರ್ಕಲ್. ಈ ಥರ ಆಫ್ ಸರ್ಕಲ್ ಹಾಕೊಂಡ್ಬರಬೇಕು. ಈ ಥರ ಆಫ್ ಸರ್ಕಲ್ ಹಾಕೊಂಡ್ಬಂದಾಗ ನಿಮಗೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲೊಂದು ಆಫ್ ಸರ್ಕಲ್. ಫಸ್ಟ್ ಡೇ ಫ್ಲವರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಫ್ಲವರ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಆಮೇಲೆ ಇದು ನಿಮಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಆಫ್ ಸರ್ಕಲ್ಲೇ, ಉಲ್ಟಾ ಆಫ್ ಸರ್ಕಲ್ಸ್. ನೋಡಿ ಈ ಥರ. ನೆಕ್ಸ್ಟ್ ನೀವು ಕಲರ್ ಹಾಕೊಳ್ಳಿ. ನಿಮಗೆ ಯಾವ ಕಲರ್ ಬೇಕೋ ಅದನ್ನ ಹಾಕೊಳ್ಳಿ. ನಾನು ಮನೇಲಿ ರೆಡ್ ಕಲರ್ ಇತ್ತು, ಹಂಗಾಗಿ ನಾನು ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಡೈಲಿ ಕಲರ್ ಹಾಕ್ಬೇಕನ್ನೋ ಅವಶ್ಯಕತೆ ಇರಲ್ಲ, ಆದ್ರೆ ಚೆನ್ನಾಗಿ ಕಾಣುತ್ತೆ ಮನೆ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಫುಲ್ ಕಲರ್ ಆಯ್ತು. ಇಲ್ಲಿ ನೀವು ಸೆಂಟರ್ ಒಂದು ರೌಂಡ್ ಹಾಕಿ ತರ ಒಂದೊಂದು ಗೆರೆ ಹಾಕಿದ್ರೆ ಇದಕ್ಕೆ ಚೆನ್ನಾಗಿ ಔಟ್ಲೈನ್ ಕಾಣಿಸುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್, ಕಲೀರಿ. ಲೀಫ್ ಮಾಡ್ಕೊಂಡಾಗ ಅದಕ್ಕೆ ಔಟ್ಲೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇವಾಗ ಈ ತರ ಕಾಣಿಸುತ್ತೆ. ಇದ್ರ ನೆಕ್ಸ್ಟ್ ನೀವು ಗ್ರೀನ್ ಕಲರ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಗ್ರೀನ್ ಕಲರ್ ಹಾಕಿದ್ರೆ ಒಂದ್ ಸ್ವಲ್ಪ ಲೀಫ್ ಅಲ್ವಾ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನಾನು ಫಸ್ಟ್ ಮನೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ರಂಗೋಲಿ ಬಿಡಿಸ್ತಾ ಇದ್ರು. ಅವ್ರು ಈ ರಂಗೋಲಿ ಒಂದ್ ಲೈನ್ ಇಡಕ್ ಬರ್ತಿರ್ಲಿಲ್ಲ. ಇವತ್ತು ಅದಕ್ಕೆ ಟ್ರೈ ಮಾಡೋಣ, ಯೂಟ್ಯೂಬಿಗೆ ಹಾಕೋಣ, ಇನ್ಮೇಲೆ ಸೆಂಟ್ರಲ್ ಒಂದೊಂದು ರಂಗೋಲಿ ಡಿಸೈನ್ಸ್ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಯೋಚನೆ ಬಂತು. ಅದಕ್ಕೆ ಡಿಸೈನ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ರಂಗೋಲಿ ನಿಮ್ಗೆ ಇಷ್ಟ ಆಯ್ತಾ? ಈಸಿಯಾಗಿ ಬಿಡಿಸ್ಬೋದು, ಟ್ರೈ ಮಾಡಿ. ಇದನ್ನೇ ಬೇಕಾದ್ರೆ ಇನ್ನ ದೊಡ್ಡದಾಗೆಲ್ಲ ಮಾಡ್ಬೋದು. ಫಸ್ಟ್ ಕಲಿತಿರೋರಿಗೆ ಕಷ್ಟ ಆಗತ್ತೆ ಅಲ್ವಾ ರಂಗೋಲಿ ಬಿಡ್ಸಕ್ಕೆ, ಅದಕ್ಕೋಸ್ಕರ ಈ ತರ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದ್ಯಾ? ತುಳಸಿ ಗಿಡದ ಹತ್ರ ಈ ತರ ಎಲ್ಲ ಬಿಡಿಸಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣತ್ತೆ. ತುಳಸಿ ಗಿಡನೂ ಚೆನ್ನಾಗಿ ಕಾಣತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಪುಟ್ಟ ರಂಗೋಲಿ, ಈಸಿ ರಂಗೋಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಪುಟ್ಟ ರಂಗೋಲಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.